ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ತಾಯಿ ಮನೆಗೆ ಹೋಗಿ ಒಂದು 3-4 ದಿನವೇ ಇದ್ವಿ. ಅಲ್ಲಿ ದಿನ ಹೆಂಗೆ ಕಳೀತು ಅಂತಲೇ ನಮಗೆ ಗೊತ್ತಾಗಲಿಲ್ಲ. ಅಂತ ಒಳ್ಳೆ ಟೈಮ್ನ ನಾವು ಸ್ಪೆಂಡ್ ಮಾಡಿದ್ವಿ. ಸುಮಾರು ಒಂದು 4 ಡೇಸ್ ಕೂಡ ನಾವು ಬರೀ ತಿನ್ನೋದೇ ಆಗೋಯಿತು, ಅದು ಇದು ಮಾಡಿಕೊಂಡು. ಮತ್ತು ಅಲ್ಲಿ ನಾವು ಕಂಟ್ರೋಲಲ್ಲಿ ಇರೋಕ್ಕೂ ಆಗಲಿಲ್ಲ. ಹಂಗಾಗಿನೇ ನಾನು 1.5 kg ವೆಯ್ಟ್ನ ಇನ್ಕ್ರೀಸ್ ಆದೆ. ಹಾಗೆ ಇದು ಒಂದು ಲಾಸ್ಟ್ನೇ ದಿನ ಅನಿಸುತ್ತೆ. ನಾವು ಒಬ್ಬಟ್ಟೆಲ್ಲ ಮಾಡ್ಕೋತಾ ಇದ್ದೀವಿ. ಕಾಳು ಒಬ್ಬಟ್ಟು ಮತ್ತು ಕಾಯಿ ಒಬ್ಬಟ್ಟು ಎರಡನ್ನೂ ಮಾಡಿದ್ವಿ. ಕಾಯಿ ಒಬ್ಬಟ್ಟು ಊರಿಗೆಲ್ಲ ತೊಗೊಂಡು ಹೋಗ್ಬೋದು ಅಂತೇಳಿ, ಕಾಳು ಒಬ್ಬಟ್ಟು ಅಲ್ಲಿ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತೇಳಿ ಎರಡನ್ನೂ ಮಾಡಿದ್ವಿ. ಎರಡೂ ಒಬ್ಬಟ್ಟು ತುಂಬ ಚೆನ್ನಾಗಿ ಬಂದಿತ್ತು. ಅದನ್ನು ಮಾಡಿದ್ದು ನಮ್ಮ ಅಕ್ಕ ಅವರೇ, ತುಂಬ ಚೆನ್ನಾಗಿ ಮಾಡಿದರು. ನಂತರ ಬೆಳಗ್ಗೆ ಬಿಸಿಬೇಳೆಭಾತ್ ಮಾಡಿದರು. ಅದನ್ನು ತಿಂದ್ಕೊಂಡು ಮಧ್ಯಾಹ್ನಕ್ಕೆ ನಮ್ಮ ಅಕ್ಕ ಅವರು ಹೊರಟರು. ಅವ್ರು ಹೊರಟು ಒಂದು ಅರ್ಧ ಗಂಟೆನೂ ನಾವಿರಲಿಲ್ಲ. ನಾವು ಕೂಡ ಹೊರಟು ಬಂದುಬಿಟ್ವಿ. ಬಹುಶಃ ಹೆಣ್ಮಕ್ಳು ಯಾಕೆ ತವ್ರ ಮನೆಗೆ ಜಾಸ್ತಿ ಹೋಗೋಕ್ಕೆ ಇಷ್ಟಪಡ್ತಾರೆ ಅಂದರೆ, ಅದೇ ಮನೆ ಕೆಲಸ ಮಾಡಿ ಮಾಡಿ ಬೋರಾಗಿ ಅಥವಾ ಅದೇ ಒಂದು ಜೀವನದ ಜಂಜಾಟದಲ್ಲಿದ್ದು ಸಾಕಾಗಿ ರಿಫ್ರೆಶ್ಮೆಂಟ್ ಅಂತ ಹೇಳ್ತಾರಲ್ಲ, ರೀಸೆಟ್ ಮಾಡೋದು ಅಂತ. ಸೊ ಆ ರೀಸೆಟ್ಮೆಂಟ್ಗೋಸ್ಕರನೇ ತವ್ರ ಮನೆಗೆ ಹೋಗಿ ಬರ್ತಾರೆ ಅಂತ ಅನಿಸುತ್ತೆ. ನನಗೆ ಹಂಗೆ ಅನ್ನಿಸ್ತು. ಇಲ್ಲಿ ಲೇಡಿ ಒಬ್ಬರು ಎತ್ತಿನ ಗಾಡಿ ಓಡ್ಕೊಂಡು ಹೋಗ್ತಾಯಿದ್ರು. ಫಸ್ಟ್ ಟೈಮ್ ನಾನು ನೋಡಿದ್ದು. ಈಗೆಲ್ಲ ಎತ್ತಿನ ಗಾಡಿಗಳೇ ಕಡಿಮೆ, ಅದರಲ್ಲೂ ಲೇಡೀಸ್ ಓಡಿಸ್ತಾ ಇರೋದು ನೋಡಿ ನಂಗೆ ತುಂಬ ಖುಷಿಯಾಯಿತು. ಮತ್ತು ಮನೆಗೆ ಬಂದು ಇನ್ನೊಂದು ಖುಷಿ ವಿಚಾರ ಏನಂದರೆ, ನಂದು ಕಾಶಿ ಕಣಗಿಲೆ ಮತ್ತು ಸದಾಪುಷ್ಪ ಅಂತ ಕರೀತಾರೆ ಈ ಗಿಡ ಹೂ ಬಿಟ್ಟಿತ್ತು. ನಾನು ಊರಿಗೆ ಹೋಗ್ಬೇಕಾದ್ರೆ ತುಂಬ ಚಿಕ್ಕ ಗಿಡ, ನಾನು ಬರೋಷ್ಟರಲ್ಲಿ ಹೂವೇ ಬಿಟ್ಬಿಟ್ಟಿದೆ. ನಂಗೆ ತುಂಬ ಖುಷಿ ಆಗೋಯಿತು. ನಾನು ಅಂದ್ಕೊಂಡೆ ಇನ್ನೂ ಸ್ವಲ್ಪ ದಿನ ಹೋಗಬೇಕಾಗತ್ತೆ ಹೂ ಬಿಡೋಕ್ಕೆ ಅಂತ. ಬಟ್ ಹೂ ನೋಡಿ ಅಂತೂ ನನಗೆ ಸಖತ್ ಖುಷಿ ಆಯಿತು. ಸೊ ನಾವು ಬೆಳೆಸಿದ ಗಿಡ, ನಾವು ಸಾಕಿರೋ ಗಿಡ ಏನಾದರೂ ಒಂಚೂರು ಇಂಪ್ರೂವ್ಮೆಂಟ್ ಕಾಣಿಸಿದ್ರೂ ನಂಗೆ ಖುಷಿ ಆಗುತ್ತೆ. ಹಾಗೆ ಮೊನ್ನೆ ಊರಲ್ಲಿ ಮಳೆ ಹೋದಂಗೆ ಅನಿಸಿತ್ತು ನನಗೆ. ಹಾಗಾಗಿ ಭೂಮಿ ತುಂಬ ತಂಪಾಗಿತ್ತು. ವಾತಾವರಣ ಕೂಡ ಇವತ್ತು ತುಂಬ ತಂಪಾಗಿತ್ತು. ಸಂಜೆ ಒಂದು 4:15ಕ್ಕೆ ನಾವು ಮನೆಗೆ ತಲುಪಿದ್ವಿ. ಬಂದ ತಕ್ಷಣ ಮನೆಯಿಂದ ಏನು ಕೊಟ್ಟು ಕಳಿಸಿದ್ರು ಅದನ್ನೆಲ್ಲ ಸೆಟ್ ಮಾಡಿಬಿಟ್ಟು, ಅವ್ರೇನು ಕೊಟ್ಟು ಕಳಿಸಿದ್ರು ಅದಷ್ಟೇ ಇವತ್ತಿನ ಊಟ ಸಂಜೆಗೆ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡ್ವಿ. ಆಮೇಲೆ ಬಂದ ತಕ್ಷಣ ವೆಯ್ಟ್ ಚೆಕ್ ಮಾಡಿದ್ವಾ, ಅದನ್ನು ನಾನು ತೋರಿಸಿಲ್ಲ. ನೋಡಿ ಶಾಕ್ ಆಯಿತಾ, ಓಹೋ ಇನ್ಕ್ರೀಸ್ ಆಗಿದ್ದೀವಿ. ಸ್ವಲ್ಪ ಬೇಜಾರು ಆಯಿತು. ಇರಲಿ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋಣ, 1 kg ಅಲ್ವಾ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಇನ್ನು ಇದು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಮಾಡಿ ನೀರೆಲ್ಲ ಇಡಬೇಕಿತ್ತು. ನೀರೆಲ್ಲ ಇಟ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ಗೋಸ್ಕರ. ಹಲಸಿನ ಬೀಜ ಮತ್ತು ಬೇಳೆಕಾಳು ಹಾಕಿ ಗೊಜ್ಜು ಥರ ಮಾಡಿಬಿಟ್ಟು ಹೋಗೋಣ. ಅದಕ್ಕೆ ಚಪಾತಿ ಅಥವಾ ರೈಸ್ ಏನಾದರೂ ಮಾಡಿಟ್ಬಿಟ್ಟು ಹೋಗ್ಬಿಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಇವತ್ತು ನಾನು ಮದುವೆಗೆ ಹೋಗೋದಿತ್ತು. ನಮ್ಮೂರಲ್ಲಿ ಒಬ್ರದ್ದು ಮದುವೆ ಇತ್ತು. ನನ್ನ ಹಸ್ಬೆಂಡ್ ಹೋಗ್ತಾ ಇರಲಿಲ್ಲ, ಯಾಕಂದರೆ ನೈಟ್ ಡ್ಯೂಟಿ ಇದ್ದಿದ್ದರಿಂದ ಬೆಳಗ್ಗೆ ಎದ್ದು ಹೋಗೋಕ್ಕಾಗಲ್ಲ, ಕಷ್ಟ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನೇ ಹೋಗೋಣ ಅಂತ ಹೇಳ್ಬಿಟ್ಟು ಗೊಜ್ಜು ಮತ್ತು ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟು ಮತ್ತು ರೈಸ್ ಮಾಡಿಟ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ರೆಡಿ ಆಗೋಕ್ಕೂ ಮುಂಚೆ ಸ್ವಲ್ಪ ಡೌಟ್ಫುಲ್ಲಲ್ಲೇ ಇದ್ದೆ. ಯಾಕಂದರೆ ಮದುವೆಗೆ ಗಾಡಿ ಮಾಡಿರ್ತಾರಲ್ಲ, ಆ ಗಾಡಿ ಆಲ್ರೆಡಿ ಬಂದು ಆರನ್ ಮಾಡ್ತಾನೆ ಇತ್ತು 1 ಅವರಿಂದ. ನಾನು ಕೆಲಸ ಮಾಡೋದು, ಅಡುಗೆ ಮಾಡೋದು, ನೀರು ಹಿಡಿಯೋದು ಇದೇ ಆಗೋಗಿತ್ತು. ಅಯ್ಯೋ, ಅಷ್ಟರೊಳಗೆ ನಾನು ಹೋಗೋಕ್ಕಾಗುತ್ತಾ ಅಂತಲೂ ಅನ್ನಿಸ್ತಾಯಿತ್ತು. ಅಕಸ್ಮಾತ್ ಏನಾದರೂ ಗಾಡಿ ಹೊರಟ್ಬಿಟ್ರೆ ಬೇಡ ಹೋಗೋದು ಅಂತಲೂ ಅಂದ್ಕೊಂಡೆ. ಗಾಡಿ ಇತ್ತು ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಹಾಕಿ ರೆಡಿ ಅದಾದಮೇಲೆ ಗಾಡಿ ಹೊರಟೋಯ್ತು. ಆಮೇಲೆ ಬಂದು ಹೊರಗಡೆ ನೋಡಿದ್ಮೇಲೆ ಸ್ವಲ್ಪ ಬೇಜಾರಾಯಿತು. ಆಮೇಲೆ ಹೋಗೋದು ಬೇಡವಾ ಅಂತ ಅಂದ್ಕೊಂಡೆ. ಆಮೇಲೆ ರೆಡಿ ಆಗಿಬಿಟ್ಟಿದ್ನಲ್ಲ, ಸುಮ್ಮನೆ ರೆಡಿ ಆಗಿಬಿಟ್ಟು ಏನು ಹೋಗ್ದೇ ಇರೋದು ಅಂತ ಹೇಳ್ಬಿಟ್ಟು ನನ್ನ ಸ್ಕೂಟಿಲೇ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ನನ್ನ ಹಸ್ಬೆಂಡ್ ಮಲಗಿದ್ರು. ಒಂದು ಮಾತು ಹೇಳೋಣ ಅಂದ್ಕೊಂಡು ಮೆತ್ತಗೆ ಹೋಗಿ ಹೇಳಿದೆ. ಅವ್ರಿಗೆ ಸ್ವಲ್ಪ ಎಚ್ಚರ ಆಯಿತು. ಆಯಿತು ಗಾಡೀಲೇ ಹೋಗು ಅಂತಂದರು. ಓಕೆ, ಹಂಗಾದ್ರೆ ಗಾಡೀಲೇ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಹರಿಬರಿಲಿ ರೆಡಿ ಆಗ್ತಿದ್ದೋಳು. ಆಮೇಲೆ ಸ್ವಲ್ಪ ಕಾಮ್ ಡೌನ್ ಆದೆ. ಓಕೆ, ನನ್ನ ಗಾಡೀಲಲ್ವಾ ಹೋಗೋದು, ಒಂದು ಸ್ವಲ್ಪ ತಾಳ್ಮೆ ವಹಿಸೋಣ ಅಂತ. ಅದಕ್ಕೂ ಮುಂಚೆ ಪಟ ಅಂತ ರೆಡಿ ಆಗೋದು ಮಾಡ್ತಾಯಿದ್ದೆ. ಆಮೇಲೆ ಸ್ವಲ್ಪ ಪರವಾಗಿಲ್ಲ, ನಿಧಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ನಿಧಾನಕ್ಕೆ ರೆಡಿ ಆಗಿಬಿಟ್ಟು ಇವಾಗ ಹೊರಡ್ತಾ ಇದ್ದೀನಿ. ಈ ವರ್ಷದಲ್ಲಿ ಒಂದು 5 ತಿಂಗಳು ಕಳೆದಿರ್ಬೋದು ಈ ವರ್ಷ. ಅದರಲ್ಲಿ 3 ಸರಿ ಡ್ರೆಸ್ ಹಾಕಿದ್ದೀನಿ ಆಲ್ರೆಡಿ. ಸುಮಾರು 5 ವರ್ಷದ ಹಿಂದಿನ ಡ್ರೆಸ್ಸು. ಈ ಡ್ರೆಸ್ನ ಟ್ರೆಂಡಿಂಗೆಲ್ಲ ಈಗ ಹೊರಟೋಗ್ಬಿಟ್ಟಿದೆ. ಇನ್ನೂ ಇಟ್ಟರೆ ಇನ್ನೂ ಓಲ್ಡ್ ಫ್ಯಾಷನ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಈಗಲೇ ಹಾಕ್ಕೊಡ್ತಾಯಿದ್ದೀನಿ. ಸ್ವಲ್ಪ ರೆಡಿ ಆಗೋದು ಲೇಟ್ ಆಗೋಯಿತು. ಇಲ್ಲಿ ಟೆಂಪೋ ಹೊರಡ್ತಾಯಿತ್ತು, ಟೆಂಪೋ ಹೋಗಬೇಕಾಗಿತ್ತು, ಹೋಗೋಕ್ಕಾಗಲಿಲ್ಲ. ಸೊ ಹಂಗಾಗಿ ಓಕೆ ರೆಡಿ ಆಗಿಬಿಟ್ಟಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಗಾಡೀಲೇ ಹೋಗ್ತಾಯಿದ್ದೀನಿ. ಗಾಡೀಲಿ ಈ ಥರ ಮದುವೆಗೆಲ್ಲ ಹೋಗಿ ತುಂಬ ದಿನಗಳಾಯಿತು. ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಹೋಗ್ತಾಯಿದ್ದೀನಿ. ಹೇರ್ ಫೋಟ್ ತೊಗೊಂಡಿದ್ದೀನಿ. ನನಗೆ ಗಾಡೀಲಿ ಹೋಗ್ಬೇಕಾದ್ರೆ ಸಾಂಗ್ ಕೇಳ್ಕೊಂಡು ಹೋಗೋದು ತುಂಬ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಗಂಡಂಗೆ ಪಾಪ ನೈಟ್ ಡ್ಯೂಟಿ, ಹಾಗಾಗಿ ಅವ್ರು ಮಲಗಿದ್ದಾರೆ. ಅವರು ಹೇಳೋಷ್ಟ್ರಲ್ಲಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಬೆವರು ಬರ್ತಾನೆ ಇದೆ. ತುಂಬ ಸ್ವೆಟ್ ಆಗ್ತೀನಿ ನಾನು. ಹಾಗಾಗಿ ನನಗೆ ಈ ಟೈಮಲ್ಲಿ ಮೇಕಪ್ ಮಾಡೋಕ್ಕೆ, ಸೀರೆ ಎಲ್ಲ ಉಡೋಕ್ಕೆ ತುಂಬ ಕಷ್ಟ. ಗಾಡೀಲಿ ಹೋದರೆ ಸ್ವೆಟ್ ಕಡಿಮೆ ಆಗ್ಬೋದು, ಗಾಡಿ ಬೀಸ್ತಾನೆ ಇರುತ್ತಲ್ಲ. ಹೆಲ್ಮೆಟ್ ತೊಗೋಬೇಕು. ಹೆಲ್ಮೆಟ್ ಮರ್ತೋಗಿದ್ದ, ಹೆಲ್ಮೆಟ್ ತೊಗೊಂಡು ಹೋಗ್ತೀನಿ.
ಹೆಲ್ಮೆಟು ತೊಗೊಂಡೆ. ರೆಡಿ ಆಗಿಬಿಟ್ಟು ಗಾಡಿ ಹತ್ರ ಹೋಗಿ ಗಾಡಿ ಹತ್ಕೊಂಡು ಹೊರಟ ಮೇಲೇ ನನಗೆ ಗೊತ್ತಾಗಿದ್ದು, ನನಗೆ ಅಡ್ರೆಸ್ ಗೊತ್ತಿಲ್ಲ ಅಂತ. ಊರ ಹೆಸ್ರೂ ಗೊತ್ತಿರಲಿಲ್ಲ. ನಮ್ಮ ಪಕ್ಕದ ಮನೆಯವ್ರಿಗೆ ಫೋನ್ ಮಾಡಿದೆ, ಎಲ್ಲಿ ಅಡ್ರೆಸ್ ಬರೋದು ಅಂತ. ಅವ್ರಿಗೆ ಅಡ್ರೆಸ್ ಗೊತ್ತಿಲ್ಲ, ಊರ ಹೆಸ್ರು ಹೇಳಿದ್ರು. ಊರ ಹೆಸ್ರನ್ನ ಮ್ಯಾಪಲ್ಲಿ ನೋಡಿದೆ, ಬಟ್ ಮ್ಯಾಪಲ್ಲಿ ಶೋ ಆಗ್ತಾಯಿಲ್ಲ ಊರ ಹೆಸರು. ಮತ್ತು ಇನ್ನೊಬ್ರಿಗೆ ಫೋನ್ ಮಾಡಿದೆ, ಅವರು ರ್ಯಾಂಡಮ್ ಆಗಿ ಅಡ್ರೆಸ್ ಹೇಳಿದ್ರು, ಅಷ್ಟು ಕರೆಕ್ಟಾಗಿ ಹೇಳಲಿಲ್ಲ. ದೇವಿ ಅಲ್ಲ ನಾನು. ಅವರು ಹೇಳಿದ ರ್ಯಾಂಡಮ್ ಅಡ್ರೆಸ್ ಆಧಾರದ ಮೇಲೆ ಒಂದು ಕಡೆ ಹೋಗಿ ನಿಲ್ಲಿಸಿದೆ ಗಾಡಿನ. ಅಲ್ಲಿ ಯಾರೋ ಒಬ್ಬರು ನನ್ನ ದೇವಿ ದೇವಿ ಅಂತ ಸುಮಾರು ಹೊತ್ತು ಕೂತ್ಕೊಂಡ್ರು. ಲಾಸ್ಟಲ್ಲಿ ಕೇಳೋಕ್ಕಾಗದೆ, ಇಲ್ಲ ನಾನು ದೇವಿ ಅಲ್ಲ ಅಂತ ಹೇಳಿ ಅವ್ರಿಗೆ ಹೇಳಿದೆ. ಪಾಪ ಅವರೇನೋ ಮೇ ಬಿ ನನ್ನ ಹತ್ರ ಡ್ರಾಪ್ ತಗೊಳ್ಳೋಕೆ ಹೇಳಿದ್ರು ಏನೋ. ಸುಮ್ಮನೆ ಹಂಗೆ ನಿಂತ್ಬಿಟ್ಟಿದ್ದೆ. ಒಂದು 10 ನಿಮಿಷ ನಿಂತಿದ್ದೆ. ಹಿಂದೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇಬ್ಬರು ಬರ್ತಾಯಿದ್ರು. ಏನೋ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಅಷ್ಟು ಮಾತಾಡೋಲ್ಲ. ಸೊ ಹಂಗಾಗಿ ನಾನು ಓವರ್ಟೇಕ್ ಮಾಡ್ಕೊಂಡು ಬಂದುಬಿಟ್ಟಿದ್ದೆ, ಮುಂದೆ ಯಾರಿಗಾದರೂ ಫೋನ್ ಮಾಡೋಣ ಅಂತ. ಅವ್ರ ಹಿಂದೆಯಿಂದ ಬಂದವರು, ಅವ್ರಿಗೆ ಅಡ್ರೆಸ್ ಗೊತ್ತಾಯ್ತೇನೋ, ನನಗೆ ಆರನ್ ಮಾಡಿದ್ರು. ಯಾರು ಈ ಥರ ಆರನ್ ಮಾಡ್ತಾರಲ್ಲ ಅಂತ ತಿರುಗಿ ನೋಡಿದಾಗ ಇವರು. ಆಮೇಲೆ ನನ್ನ ಸುಮ್ಮನೆ ನಿಂತಿದ್ದಾಳೆ, ಇವ್ಳಿಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಂತಲೇ ಆರನ್ ಮಾಡ್ತಾರೆ ಅಂತೇಳ್ಬಿಟ್ಟು ಅವ್ರನ್ನೇ ಫಾಲೋ ಮಾಡಿದೆ. ಅವ್ರ ಮುಂದೆ ಹೋದರು, ನಾನು ಅವ್ರ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನು ಈ ಏರಿಯಾ ಏನಿದೆ ಪೂರ್ತಿ ಕಾಡು ಇದು. ಮತ್ತು ನಮ್ಮೂರಿಂದ ಮೇಲೆ ಬರೋದಿದು, ಅಂದರೆ ಮೇಲ್ಕೋಟೆಯಿಂದ ಮೇಲೆ ಬರೋದು. ಸೊ ಹಂಗಾಗಿ ಈ ಏರಿಯಾ ಎಲ್ಲ ಫುಲ್ ಕಾಡು. ಹಳ್ಳಿಗಳಿದೆ, ಆದ್ರೂ ಅಷ್ಟು ಇಂಪ್ರೂವ್ ಆಗಿರುವಂಥ ಹಳ್ಳಿಗಳಿಲ್ಲ. ಇಲ್ಲೆಲ್ಲ ನೀರು ಕಡಿಮೆ, ಅಂದರೆ ನೀರಿಲ್ಲ ವ್ಯವಸಾಯ ಮಾಡೋಕ್ಕೆ. ಹಂಗಾಗಿ ಇಲ್ಲಿ ಜನ ಜಾಸ್ತಿ ಬಾಂಬೆ ಸೈಡ್ ಹೊರಟೋಗ್ಬಿಡ್ತಾರೆ. ಸುಮಾರು ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ, ಅವರೆಲ್ಲ ಅವರ ಪೇರೆಂಟ್ಸು, ಅವ್ರ ಅಣ್ಣ ಅವರೆಲ್ಲ ಬಾಂಬೆಯಲ್ಲೇ ಇರೋದು. ಅಲ್ಲಿಂದ ಬಂದು ಇಲ್ಲಿ ಮನೆಗಿನೇ ಕಟ್ಕೊಂಡು ಸ್ವಲ್ಪ ಇಂಪ್ರೂವ್ ಮಾಡ್ಕೋತಾರೆ ಅಷ್ಟೇ. ಕರೆಕ್ಟಾಗಿ ತಾಳಿ ಕಟ್ಟೋ ಟೈಮ್ಗೆ ಹೋದೆ. ನಾನು ಹೋಗೋಷ್ಟ್ರಲ್ಲಿ ತಾಳಿ ಕಟ್ಟಿಸ್ಬಿಟ್ಟಿದ್ರು. ಸೊ ಆ ಟೈಮಿಗೆ ಹೋದೆ, ಎಲ್ಲ ಅರೇಂಜ್ ಮಾಡಿರೋದೆಲ್ಲ ಹಿಂಗೆ ವೀಡಿಯೋ ಮಾಡ್ಕೊತಾ ಇದ್ದೆ. ಇದು ತುಂಬ ಪುಟ್ಟ ಹಳ್ಳಿ. ಪುಟ್ಟ ಹಳ್ಳೀಲಿ ಇದೊಂಥರ ಸಣ್ಣ ದೇವಸ್ಥಾನ. ಹುತ್ತ ಏನೋ ಬೆಳೆದಿದೆ, ಆ ಹುತ್ತದ ಸುತ್ತ 4 ಗೋಡೆ ಹಾಕಿ ಕಬ್ಬಿಣದ ಬಾಗಿಲು ಹಾಕಿ ಮಾಡಿದ್ದಾರೆ. ಅಂತ ಒಳ್ಳೆ ಕಿಟಕಿನೂ ಹಾಕಿಲ್ಲ, ಮತ್ತು ಅಲ್ಲಿ ತಾರಸಿ ಥರನೂ ಏನೂ ಹಾಕಿಲ್ಲ, ಮರಗಳನ್ನೇನೋ ಇಟ್ಬಿಟ್ಟಿದ್ದಾರೆ. ಅಷ್ಟು ಸಣ್ಣ ದೇವಸ್ಥಾನ. ಸಣ್ಣ ದೇವಸ್ಥಾನದ ಮುಂದೆ ಮದುವೆ ಮಾಡ್ತಾಯಿದ್ರು. ವೈಬ್ ಒಂಥರ ಡಿಫ್ರೆಂಟ್ ಇದು. ಈ ಥರ ಮದುವೆಗಳ ವೈಬೇ ಬೇರೆ ಇರುತ್ತೆ. ಸುಮಾರು 10-12 ವರ್ಷಗಳ ಹಿಂದಿನ ನಮ್ಮೂರು ನನಗೆ ನೆನಪಾಯಿತು. ಯಾಕಂದರೆ ಅವಾಗೆಲ್ಲ ಚೌಟ್ರಿಲಿ ಮದುವೆ ಮಾಡ್ತಾನೆ ಇರಲಿಲ್ಲ. ನಮ್ಮನೆ ಮುಂದೆ ಒಂದು ದೇವಸ್ಥಾನ ಇತ್ತು, ಅಲ್ಲಿ ಮದುವೆ ಮಾಡೋರು. ಈಗ ಆ ದೇವಸ್ಥಾನನ ದೊಡ್ಡದಾಗಿ ಕಟ್ಟಿಸ್ಬಿಟ್ಟು ಬಾಗಿಲನ್ನ ಆ ಕಡೆ ತೆಗೆಸ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ನಮ್ಮ ಮನೆ ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ, ನಮ್ಮ ಮನೆ ಮುಂದಿನ ಜಾಗ. ಅದೆಲ್ಲ ನನಗೆ ನೆನಪಾಯಿತು. ಅವಾಗ ಎಷ್ಟು ಸರಳವಾಗಿ ಮದುವೆ ಮಾಡ್ತಿದ್ರು, ಯಾವುದೇ ಆಡಂಬರ ಇರಲಿಲ್ಲ, ಮತ್ತು ಯಾವುದೇ ಶೋ ಆಫ್ ಇರಲಿಲ್ಲ. ಮತ್ತು ಆಗಿನ ಜನರಲ್ಲಿ ಮುಗ್ಧತೆ ಅನ್ನೋದು ಕೂಡ ಹಂಗೇನೇ ಇತ್ತು. ಈಗೆಲ್ಲ ಹೊರಟೋಗ್ಬಿಟ್ಟಿದೆ. ಸೊ ಇವಾಗೆಲ್ಲ ಶೋ ಆಫ್ ಮತ್ತು ಕಾಂಪಿಟೇಷನ್ ಮಾಡೋದು, ಮತ್ತು ಜಡ್ಜ್ ಮಾಡೋದು. ಅಂದರೆ ನಮ್ಮ ಪಕ್ಕದ ಮನೆಯವ್ರು ಏನೋ ಒಂದು ಸ್ವಲ್ಪ ಮದುವೆ ಗ್ರ್ಯಾಂಡಾಗಿ ಮಾಡಿದ್ರು ಅಂದರೆ ನಾವು ಅವ್ರಿಗಿಂತ ಏನು ಕಮ್ಮಿ, ನಾವು ಹಂಗೆ ಮಾಡಬೇಕು, ಈ ಥರ. ಮತ್ತು ಜನ ಆಡ್ಕೊಬಿಡ್ತಾರೆ ಇಲ್ಲ ಅಂದರೆ, ಈ ಥರ ಮೈಂಡ್ಸೆಟ್ ಎಲ್ಲ ಬಂದ್ಬಿಟ್ಟಿದೆ. ಸಂಪ್ರದಾಯ ಅನ್ನೋದು ಕೂಡ ಅರ್ಥಹೀನ ಆಗೋಗ್ಬಿಟ್ಟಿದೆ ಈ ಕಾಲದಲ್ಲಿ. ಈ ಕಾಲದಲ್ಲಿ ಈಗಿರುವಾಗ ನನಗೆ ಈ ಮದುವೆ ಆರ್ಟ್ಲಿ ತುಂಬ ಇಷ್ಟ ಆಯಿತು. ಮತ್ತು ನಾನು ಅಲ್ಲಿಗೆ ಹೋಗದೇ ಇದ್ದರೆ ನಿಜವಾಗ್ಲೂ ಮಿಸ್ ಮಾಡ್ಕೊಬಿಡ್ತಾ ಇದ್ದೆ. ಬಹುಶಃ ನನ್ನ ಹಳೇ ಊರನ್ನು, ನನ್ನ ಹಳೆಯ ಬಾಲ್ಯದ ನೆನಪುಗಳನ್ನು ಮತ್ತೆ ಮರುಕಳಿಸೋದು ತಪ್ಪೋಗ್ಬಿಡ್ತಿತ್ತು ಅಂತ ಅನ್ನಿಸ್ತು. ಸೊ ನಂಗೆ ತುಂಬ ಖುಷಿಯಾಯಿತು ಈ ಮದುವೆಗೆ ಬಂದಿದ್ದು. ಆಮೇಲೆ ಆ ವಾತಾವರಣ, ಹಳ್ಳಿ ವಾತಾವರಣ, ಸಂಪ್ರದಾಯ, ವಾದ್ಯದ ಸೌಂಡು, ಮತ್ತು ಅವರು ಮೈಕ್ ಸೆಟ್ ಹಾಕಿದ್ರು. ಹಿಂದಿನ ಕಾಲದಲ್ಲಿ ಹಂಗೇನೆ ಮನೆಗಳಲ್ಲಿ ಮೈಕ್ ಸೆಟ್ ಹಾಕ್ತಿದ್ರು ಮದುವೆ ಅಂತಂದಾಗ. ಆ ಮೈಕ್ ಸೆಟ್ಟಲ್ಲಿ ಹಾಡುಗಳೆಲ್ಲ ಹಾಡ್ತಾಯಿದ್ರು. ಅದೆಲ್ಲ ಕೇಳಿ ನಂಗೆ ತುಂಬಾ ಇಷ್ಟ ಆಯಿತು. ನಮ್ಮೂರು ನೆನಪಾಯಿತು. ನಮ್ಮೂರು ನೆನಪಾದ ತಕ್ಷಣ, ನನ್ನ ಬಾಲ್ಯ ನೆನಪಾದ ತಕ್ಷಣ ನಮ್ಮಪ್ಪ ನೆನಪಾಗ್ತಾರೆ. ಇದೆಲ್ಲ ನಂಗೆ ನೆನಪಾಯಿತು. ನಮ್ಮಪ್ಪ ಕೂಡ ಮದುವೆಯಲ್ಲೆಲ್ಲ ನಿಂತ್ಕೊಂಡು ಓಡಾಡಿ ಮಾಡ್ತಿದ್ರು. ಊರವ್ರ ಮಕ್ಕಳು ಮದುವೆ ಎಲ್ಲ ಮನೆ ಮುಂದೆ ಮಾಡಿದ್ರೆ ಅವರು ಕೂಡ ಓಡಾಡ್ಕೊಂಡು ಮಾಡ್ತಿದ್ರು. ಇದೆಲ್ಲ ನಂಗೆ ನೆನಪಾಯಿತು. ಸೊ ಹಾಗಾಗಿ ಈ ಮದುವೆ ನಂಗೆ ತುಂಬ ಇಷ್ಟ ಆಯಿತು. ಮತ್ತು ನನ್ನ ಪ್ರಕಾರ ಈ ಥರ ಮದುವೆಗಳನ್ನ ನಾವು ಪ್ರೋತ್ಸಾಹ ಮಾಡೋದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಯಾಕಂದರೆ ನಮಗೆಲ್ಲರಿಗೂ ಗೊತ್ತು, ಸಾಧಾರಣವಾಗಿ ಒಂದು ಮಟ್ಟಕ್ಕೆ ನಾವು ಚೌಟ್ರಿಲಿ ಮದುವೆ ಮಾಡ್ತೀವಿ ಅಂದರೆ 10-15 ಲಕ್ಷ ಬೇಕೇ ಬೇಕು. ಈಗ 10-15 ಲಕ್ಷ ದುಡಿಯೋದು ಎಷ್ಟು ಕಷ್ಟ, ಅದರಲ್ಲೂ ನಮ್ಮಂಥ ಈ ಹಳ್ಳಿ ಜನಗಳಿಗೆ ಅಂತ
ಎಲ್ಲರಿಗೂ ಗೊತ್ತು. ಸೊ ಹಾಗಾಗಿ ಅಷ್ಟು ದುಡ್ಡನ್ನು ಸೇವ್ ಮಾಡಿ ಹುಡುಗ ಹುಡುಗಿ ಕೊಟ್ಟರೆ ಮೇ ಬಿ ಅದೇ ಬಂಡವಾಳದಿಂದ ಅವ್ರ ಜೀವನ ಮಾಡಿದ್ರು ಮಾಡ್ಬೋದಲ್ವಾ. ಸೊ ಏನಕ್ಕೆ ಆ ಥರ ಅಷ್ಟು ದುಡ್ಡನ್ನು ಪೋಲ್ ಮಾಡೋದು ಅನಿಸುತ್ತೆ. ನನ್ನ ಮದುವೆಲೂ ನನಗೆ ಅದೇ ರಿಯಲೈಸ್ ಆಯಿತು. ಅಷ್ಟು ದುಡ್ಡನ್ನು ನಮ್ಗೆ ಇವತ್ತು ಇದ್ದಿದ್ರೆ ನಾವು ಇನ್ನೂ ಚೆನ್ನಾಗಿ ಏನಾದರೂ ಇಂಪ್ರೂವ್ ಆಗ್ಬೋದಿತ್ತು ಅಂತ ಅನಿಸುತ್ತೆ. ಮದುವೆ ಹುಡುಗ ಹುಡುಗಿ ನಮಗೆ ಮದುವೆ ಸರಳವಾಗಿ ಬೇಕು ಅಂದರೆ ದಯವಿಟ್ಟು ನೀವು ಖರ್ಚು ಮಾಡೋದನ್ನ ದುಡ್ಡು ಬೇಕಾದರೂ ಕೊಟ್ಬಿಟ್ಟು ಅವ್ರಿಗೆ ಒಂದು ಸಿಂಪಲ್ಲಾಗಿ ಈ ಥರ ಹಳ್ಳೀಲಿ ಮದುವೆ ಮಾಡಿಕೊಡಿ. ಈ ಥರ ಒಂದು ಹಳ್ಳೀಲಿ ಹಿಂಗೆ ಮಾಡ್ತೀವಿ ಅಂದರೆ ಮೇ ಬಿ ನನ್ನ ಪ್ರಕಾರ ಒಂದು 1,00,000 ಒಳಗೆ ಆಗೋಗ್ಬಿಡುತ್ತೆ. ಇನ್ನು ಮಿಕ್ಕಿದ ಅಷ್ಟು ದುಡ್ಡು ವೇಸ್ಟ್ ಆಗೋದು ತಪ್ಪುತ್ತೆ. ಅದಲ್ಲದೆ ನೀವು ಎಷ್ಟೇ ಗ್ರ್ಯಾಂಡಾಗಿ ಮದುವೆ ಮಾಡಿ, ನೀವೆಷ್ಟೇ ಚೆನ್ನಾಗಿ ಊಟ ಮಾಡಿ, ನೀವು ಹೆಂಗೆ ಮಾಡಿ ಜನ ಜಡ್ಜ್ ಮಾಡೋದು ಮಾಡೇ ಮಾಡ್ತಾರೆ. ಎಲ್ಲಾದರೂ ಒಂದು ಉಳುಕು ಕಂಡು ಹಿಡ್ದೇ ಹಿಡಿತಾರೆ. ಹಿಂಗಿರುವಾಗ ನಾವು ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೋಬೇಕು ಅಲ್ವಾ. ಈ ಒಂದು ಯೋಚನೆ ನನ್ನ ಮದುವೆ ಟೈಮಲ್ಲೂ ನನಗಿತ್ತು. ನನ್ನ ಹಸ್ಬೆಂಡ್ ಅದಕ್ಕೆ ಒಪ್ಪಿದ್ರು. ಆದರೆ ನನ್ನ ಹಸ್ಬೆಂಡ್ ಪೇರೆಂಟ್ಸ್ ಹಾಗೆ ನಮ್ಮ ಪೇರೆಂಟ್ಸ್ ಅದಕ್ಕೆ ಒಪ್ಪಲಿಲ್ಲ. ಅವ್ರ ಯೋಚನೆ ಹೆಂಗಿತ್ತಂದರೆ, ನಿಮಗೆ ದುಡ್ಡು ಕೊಡೋ ಬದಲು ನಾವು ಗ್ರ್ಯಾಂಡಾಗೆ ಮದುವೆ ಮಾಡ್ತೀವಿ ಬಿಡಿ ಅಂತ ಇತ್ತು. ಅಂದರೆ ನಿಮಗೆ ದುಡ್ಡು ಕೊಡೋದು ಜನ ನೋಡೋದಿಲ್ಲ, ಆದರೆ ನಾವು ಗ್ರ್ಯಾಂಡಾಗಿ ಮದುವೆ ಮಾಡೋದನ್ನ ಜನ ನೋಡ್ತಾರೆ ಅಂತ. ಮತ್ತು ಎರಡೂ ಕಡೆಯಿಂದನೂ ಜನರ ಕೈಲಿ ಒಗ್ಲಿಸ್ಕೊಳ್ಳೋ ಒಂದು ಮನಸ್ಥಿತಿ ಅಷ್ಟೇ ಇದ್ದದ್ದು ಅವ್ರಿಗೆ. ಆ ಟೈಮಲ್ಲಂತೂ ನಾನು ತುಂಬ ಬೇಜಾರು ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಮನೆಗೆ ಬಂದೆ. ನನ್ನ ಗಂಡ ಹೇಳೋಷ್ಟರಲ್ಲಿ ಬರಬೇಕು ಅಂತ ಇತ್ತು. ಅಷ್ಟರೊಳಗೆ ಬಂದೆ. ನನ್ನ ಹಸ್ಬೆಂಡ್ ಎದ್ದು ಒಂದು 10 ನಿಮಿಷ ಆಗಿತ್ತೇನೋ. ಅಷ್ಟು ಟೈಮ್ಗೆ ನಾನು ಮನೆಗೆ ರೀಚ್ ಆಗಿದ್ದೆ. ಬೇ ಬೇ ಮದುವೆ ಮುಗಿಸ್ಕೊಂಡು ಬಂದೆ. ನಾನು ಹಿಂಗೆ ಬಾಗ್ಲಾಕ್ಬಿಟ್ಟು ಹೋಗಿದ್ದು ಓಪನ್ ಮಾಡಿದ್ದೆ. ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೆನ್ನೆ ಇಲ್ವಾ? ನೆನ್ನೆ ತಾನೇ ಅದು. ಯಪ್ಪ ನೀರು ಕುಡಿಬೇಕು ಫಸ್ಟು. ನಾನು ಬಂದಾದಮೇಲೆ ಸುಮಾರು ಹೊತ್ತು ಮದುವೆ ಬಗ್ಗೆನೇ ಡಿಸ್ಕಸ್ ಮಾಡಿದ್ವಿ. ನನ್ನ ಹಸ್ಬೆಂಡ್ಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ, ಹೆಂಗಾಯಿತು ಏನೇನಾಯಿತು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿ ಮಾತಾಡ್ತಾಯಿದ್ದೆ. ಮತ್ತು ಚಪಾತಿ ಎಲ್ಲ ಮಾಡಿಕೊಟ್ಬಿಟ್ಟು ಬಂದಿದ್ರಲ್ಲಿ ಲೋಕಲಲ್ಲಿ ಬರ್ತಾಯಿರ್ತಾರಲ್ಲ ಅವ್ರ ಹತ್ರ ಐಸ್ ಕ್ರೀಮ್ ತೊಗೊಂಡು ತಿಂದ್ವಿ. ಸುಮ್ಮನೆ ನೋಡ್ತಾಯಿದ್ವಿ ಅದರದ್ದು ಏನು ರ್ಯಾಪ್ ಇದೆ, ಐಸ್ ಕ್ರೀಮ್ದು ರ್ಯಾಪ್ ನೋಡ್ತಾ ಇರಬೇಕಾದ್ರೆ ನಮಗೆ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಮತ್ತು ಯಾವಾಗ ಎಕ್ಸ್ಪೈರಿ ಡೇಟು ಅದು ಏನು ಇಲ್ಲವೇ ಇಲ್ಲ. ಮತ್ತು ಅಲ್ಲಿ ಮೆನ್ಷನ್ ಮಾಡಿದರು ಅಲ್ಲಿ ಫುಡ್ ಕಲರ್ಸು ಮತ್ತು ಥಿಕ್ನೆಸ್ಗೋಸ್ಕರ ಬಳಸ್ತಾರಲ್ಲ ಅದ್ರದ್ದು ಕೆಮಿಕಲ್ದು ಹೆಸರು ಮೆನ್ಷನ್ ಮಾಡಿದ್ರು. ಅಲ್ಲಿ E133 ಅಂತಿದೆಯಲ್ಲ ಅದ್ರ ಬಗ್ಗೆ ನಾವು ಸುಮ್ಮನೆ ಸರ್ಚ್ ಮಾಡಿದ್ವಿ. ಅದರದ್ದು ಮೂರನ್ನೂ ನಾವು ನೆಟ್ಟಲ್ಲಿ ಸರ್ಚ್ ಮಾಡಿದಾಗ E133 ಇದೆಯಲ್ಲ ಅದು ಬ್ಯಾನ್ ಆಗಿದೆ ಬೇರೆ ದೇಶಗಳಲ್ಲಿ. ಬಟ್ ನಮ್ಮ ದೇಶಗಳಲ್ಲಿ ಬ್ಯಾನ್ ಆಗಿಲ್ಲ. ಇದನ್ನು ಯೂಸ್ ಮಾಡ್ತಿದ್ದಾರೆ. ಅದು ತುಂಬ ಡೇಂಜರಸ್, ಹೆಲ್ತ್ಗೆ ಒಳ್ಳೆಯದಲ್ಲ ಅಂತ ನಮಗೆ ನೆಟ್ಟಲ್ಲಿ ಗೊತ್ತಾಯಿತು. ಸುಮ್ಮನೆ ರ್ಯಾಂಡಮಾಗಿ ಚೆಕ್ ಮಾಡೋದು, ಯಾವಾಗಲೂ ಚೆಕ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಇವಾಗ ಸುಮ್ಮನೆ ಚೆಕ್ ಮಾಡಿದ್ವಿ, ನಮಗೆ ಅದು ಗೊತ್ತಾಯಿತು. ಇನ್ನೊಂದು ಸಾರಿ ತೊಗೊಂಡು ತಿನ್ನಬಾರ್ದು ಕಣಪ್ಪ ಅಂತ ಅನಿಸ್ತು. ಸೊ ಹಂಗಾಗಿ ದಯವಿಟ್ಟು ಮನೆ ಕಡೆ ಯಾರಾದರೂ ಐಸ್ ಕ್ರೀಮು ಈ ಥರ ಬಂದರೆ ಲೋಕಲವರು ತೆಗೆದು ಕೊಡಬೇಡಿ. ಇಲ್ಲಿಗೆ ಸುಮ್ಮನೆ ಕೆಲವು ಕಡೆ ಬ್ಯಾನ್ ಆಗಿರುವಂಥ, ಬೇರೆ ಕಡೆ ಬ್ಯಾನ್ ಆಗಿರುವಂಥ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಮತ್ತು ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಕೂಡ ಇರೋದಿಲ್ಲ, ಮತ್ತು ಎಕ್ಸ್ಪೈರಿ ಡೇಟ್ ಕೂಡ ಇರೋದಿಲ್ಲ. ಸೊ ಹಂಗಾಗಿ ಇದು ಅಷ್ಟು ಬಿಲೀವಬಲ್ ಮತ್ತು ವರ್ತ್ ಆಗಿರುವಂಥ ಪ್ರಾಡಕ್ಟ್ಸ್ ಎಲ್ಲ ತಿನ್ನೋಕ್ಕೆ. ಹಾಗಾಗಿ ಆ ಪ್ರಾಡಕ್ಟ್ಸ್ನ ಮಕ್ಕಳಿಗೆ ತೆಗೆದು ಕೊಡಬೇಡಿ. ನಾವು ತಿಂದ್ವಿ, ಏನು ಮಾಡೋಕ್ಕಾಗಲ್ಲ, ಇನ್ನೊಂದ್ಸರಿ ತಿನ್ನಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಬೆಳಗ್ಗೆ ಅರಿಬರಿಲಿ ನಾನು ಮದುವೆಗೆ ಹೋಗಿದ್ದರಿಂದ ನಾನು ಯಾವುದೇ ರೀತಿ ಪೂಜೆ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಸಂಜೆ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಸಂಜೆ ಪೂಜೆ ಮಾಡಿಕೊಂಡೆ ಇವತ್ತು. ಮತ್ತು ನವಣೆ ದೋಸೆಗೆ ನೆನೆ ಹಾಕಿದ್ದೆ, ಅದು ಕೂಡ ರುಬ್ಕೊಂಡು ಆಮೇಲೆ ಇವಾಗೇನು ಅಡುಗೆ ಮಾಡೋದು ಏನೂ ಇರಲಿಲ್ಲ. ಆರಾಮಾಗಿತ್ತು ನನಗೆ ಇವತ್ತಿನ ಸಂಜೆ ಅಂತೂ. ಹಾಗೆ ಇವತ್ತಿನ ದಿನದ ಸುಂದರ ಕ್ಷಣಗಳನ್ನು ಕಲೆಕ್ಟ್ ಮಾಡಿಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡ್ಬೋದು.